ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಜೂನಿಯರ್ ಅಸಿಸ್ಟೆಂಟ್ಸ್ ಹಾಗೂ ಕಸ್ಟಮರ್ ಸಪೋರ್ಟ್ ಆ್ಯಂಡ್ ಸೇಲ್ಗೆ ಸಂಬಂಧಪಟ್ಟಂತೆ ರಿಕ್ವೈರ್ಮೆಂಟನ್ನು ಹೊರಡಿಸಿದ್ದಾರೆ. ನೋಡಿ, ಇದರ ಒಂದು ಅಪ್ಲಿಕೇಶನ್ ಬಂದು ಇದೇ ಡಿಸೆಂಬರ್ 17ಕ್ಕೆ ಓಪನ್ ಆಗಿದೆ ಮತ್ತು ಲಾಸ್ಟ್ ಡೇಟ್ ಬಂದು ಜನವರಿ 7, 2025ಕ್ಕೆ ಲಾಸ್ಟ್ ಡೇಟ್ ಇದೆ. ಮತ್ತು ಇಲ್ಲಿ ಇವರು ನಿಮಗೆ ಈ ಒಂದು ರಿಕ್ವೈರ್ಮೆಂಟ್ ಸಂಬಂಧಪಟ್ಟಂತೆ ಇಲ್ಲಿ ನಿಮಗೆ ಪ್ರಿಲಿಮಿನರಿ ಎಕ್ಸಾಮ್ ಹಾಗೂ ಮೇನ್ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಪ್ರಿಲಿಮಿನರಿ ಎಕ್ಸಾಮ್ ಬಂದು ನಿಮಗೆ ಫೆಬ್ರವರಿ 2025ಕ್ಕೆ ಮಾಡ್ತೇವೆ ಅಂತ ತಿಳಿಸಿದ್ದಾರೆ. ಹಾಗೂ ಮೇನ್ ಎಕ್ಸಾಮ್ ಬಂದು ಮಾರ್ಚ್ ಅಥವಾ ಏಪ್ರಿಲ್ 2025ಕ್ಕೆ ನಿಮಗೆ ಎಕ್ಸಾಮ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಈ ನಂತರ ವೇಕೆನ್ಸಿ ನೋಡೋದಾದರೆ ನೋಡಿ, ಇಲ್ಲಿ ಇದು ಆಲ್ ಓವರ್ ಇಂಡಿಯಾದಲ್ಲಿ ಇವರು ಕಾಲ್ಫರ್ಮ್ ಮಾಡಿದ್ದು. ಕರ್ನಾಟಕದಲ್ಲಿ 50 ವೇಕೆನ್ಸಿನ ಇವರು ಕಾಲ್ಫರ್ಮ್ ಮಾಡಿದ್ದಾರೆ. ಇನ್ನು ಟೋಟಲ್ ಆಗಿ ನೋಡೋದಾದರೆ 13,735 ಇವರು ವೇಕೆನ್ಸಿನ ಕಾಲ್ಫರ್ಮ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಓಕೆ, ನಂತರ ಕ್ವಾಲಿಫಿಕೇಷನ್ ನೋಡೋದಾದರೆ ನೀವು ಅಂಗೀಕೃತ ವಿಶ್ವವಿದ್ಯಾನಿಲಯದಲ್ಲಿ ನೀವು ಪದವಿಯನ್ನು ಮಾಡಿರೋರು ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ನಂತರ ಏಜ್ ನೋಡೋದಾದರೆ 20 ರಿಂದ 28 ವರ್ಷದ ಒಳಗಡೆ ಇರೋರು ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ಇಲ್ಲಿ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ನಿಮ್ಗೆ ಇರುತ್ತೆ. ನೀವು ಬೇಕಂದ್ರೆ ವಿಡಿಯೋನ ಪಾಸ್ ಮಾಡಿ ನೋಡ್ಕೋಬೋದು. ನಂತರ ಇಲ್ಲಿ ನಿಮ್ಮ ಒಂದು ಸೆಲೆಕ್ಷನ್ ಪ್ರೊಸೀಜರ್ ನೋಡೋದಾದರೆ ನಿಮ್ಗೆ ಆಗಲೇ ನಾನು ಹೇಳಿದೆ, ಮೊದಲನೇ ಹಂತದಲ್ಲಿ ನಿಮಗೆ ಪ್ರಿಲಿಮಿನರಿ ಎಕ್ಸಾಮ್ ಮಾಡ್ತಾರೆ ಅಂತ. ನೋಡಿ, ಇಲ್ಲಿ ಒಂದು ಮೊದಲನೇ ಹಂತದ ಎಕ್ಸಾಮ್ ಸಂಬಂಧಪಟ್ಟಂತೆ ಎಕ್ಸಾಮ್ ಸ್ಟ್ರಕ್ಚರ್ ಹೇಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಎಕ್ಸಾಮ್ ಲೋಕಲ್ ಲ್ಯಾಂಗ್ವೇಜಲ್ಲೂ ಕೂಡ ಇರುತ್ತೆ, ಕನ್ನಡದಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜ್ ಸಂಬಂಧಪಟ್ಟಂತೆ ನಿಮ್ಮ ಪೇಪರ್ ನಿಮಗೆ ಇಂಗ್ಲೀಷಲ್ಲಿ ಇರುತ್ತೆ. ಇದು 30 ಕ್ವಶನ್ ಇರುತ್ತೆ, 30 ಮಾರ್ಕ್ಸ್ ಇರುತ್ತೆ, 20 ಮಿನಿಟ್ಸ್ ನಿಮಗೆ ಟೈಮ್ ಇರುತ್ತೆ. ಈ ನಂತರ ನ್ಯೂಮೆರಿಕಲ್ ಎಬಿಲಿಟಿ ಸಂಬಂಧಪಟ್ಟಂತೆ 35 ಕ್ವಶನ್, 35 ಮಾರ್ಕ್ಸ್, 20 ಮಿನಿಟ್ಸ್ ಟೈಮ್ ಇರುತ್ತೆ. ನಂತರ ರೀಸನಿಂಗ್ ಎಬಿಲಿಟಿಯಲ್ಲಿ 35 ಕ್ವಶನ್, 35 ಮಾರ್ಕ್ಸ್, 20 ಮಿನಿಟ್ಸ್ ನಿಮಗೆ ಟೈಮ್ ಇರುತ್ತೆ. ಟೋಟಲ್ ಆಗಿ ನಿಮಗೆ 100 ಕ್ವಶನ್, 100 ಮಾರ್ಕ್ಸ್, 1 ಅವರ್ ನಿಮಗೆ ಟೈಮ್ ಇರುತ್ತೆ. ಮತ್ತು ಇದಕ್ಕೆ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಕೂಡ 4/1 ಮಾರ್ಕ್ಸ್ ಕೂಡ ಇರುತ್ತೆ. ಓಕೆ, ನಂತರ ನಿಮಗೆ ಮೇನ್ ಎಕ್ಸಾಮ್ ಕೂಡ ಇರುತ್ತೆ. ಮೇನ್ ಎಕ್ಸಾಮ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನೋಡೋದಾದರೆ ಜನರಲ್ ಅಥವಾ ಫಿನಾನ್ಷಿಯಲ್ ಅವೇರ್ನೆಸ್ಗೆ ಸಂಬಂಧಪಟ್ಟಂತೆ ನಿಮಗೆ 50 ಕ್ವಶನ್ ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ, 35 ಮಿನಿಟ್ಸ್ ನಿಮಗೆ ಟೈಮ್ ಇರುತ್ತೆ. ನಂತರ ಜನರಲ್ ಇಂಗ್ಲೀಷಲ್ಲಿ ನಿಮಗೆ 40 ಕ್ವಶನ್, 40 ಮಾರ್ಕ್ಸ್, 35 ಮಿನಿಟ್ಸ್ ನಿಮಗೆ ಟೈಮ್ ಇರುತ್ತೆ. ನಂತರ ಆ್ಯಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತೆ 50 ಕ್ವಶನ್, 50 ಮಾರ್ಕ್ಸ್, 45 ಮಿನಿಟ್ಸ್ ನಿಮಗೆ ಟೈಮ್ ಇರುತ್ತೆ. ನಂತರ ರೀಸನಿಂಗ್ ಎಬಿಲಿಟಿ ಹಾಗೂ ಕಂಪ್ಯೂಟರ್ ಆ್ಯಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತೆ 50 ಕ್ವಶನ್ ಇರುತ್ತೆ, 60 ಮಾರ್ಕ್ಸ್ ಇರುತ್ತೆ, 45 ಮಿನಿಟ್ಸ್ ನಿಮಗೆ ಟೈಮ್ ಇರುತ್ತೆ. ಟೋಟಲಾಗಿ ನಿಮಗೆ 190 ಕ್ವಶನ್ ಇರುತ್ತೆ, 200ಗೆ ನಿಮಗೆ ಮಾರ್ಕ್ಸ್ ಇರುತ್ತೆ, 2 ಅವರ್ 40 ಮಿನಿಟ್ಸ್ ನಿಮಗೆ ಕಾಲಾವಕಾಶ ಇರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಕೂಡ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಕೂಡ 4/1 ನಿಮಗೆ ನೆಗೆಟಿವ್ ಮಾರ್ಕ್ಸ್ ಕೂಡ ನಿಮಗೆ ಇರುತ್ತೆ. ನಂತರ ಫೀಸ್ ಸಂಬಂಧಪಟ್ಟಂತೆ ನೋಡೋದಾದರೆ SC, ST, PWBD ಹಾಗೂ ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ಇವ್ರಿಗೆ ಯಾವುದೇ ರೀತಿ ಫೀಸಿಂದ ಅವ್ರಿಗೆ ವಿನಾಯಿತಿ ಇರುತ್ತೆ. ಇನ್ನು ಜನರಲ್ OBC EWS ಅವರಿಗೆ 750 ಅಷ್ಟುವರೆಗೆ ಫೀಸ್ ಇರುತ್ತೆ. ನೀವು ಆನ್ಲೈನ್ ಪೇಮೆಂಟ್ ಮಾಡ್ಕೋಬೋದು, ಇದು ನಾನ್ ರೀಫಂಡಬಲ್ ಆಗಿರುತ್ತೆ. ಓಕೆ, ನಂತರ ನಿಮಗೆ ಎಕ್ಸಾಮ್ ಸೆಂಟರ್ ಎಲ್ಲಿರುತ್ತೆ ಅಂತ ನೋಡೋದಾದರೆ ಕರ್ನಾಟಕದಲ್ಲಿ ಬೆಂಗಳೂರು, ಬೆಳಗಾಂ, ಗುಲ್ಬರ್ಗ, ಹುಬ್ಳಿ ಅಥವಾ ಧಾರವಾಡ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಈ ಒಂದು ಸೆಂಟ್ರಲ್ಗಳಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೆ ಅಂತ ಹೇಳ್ಬೋದು ಕರ್ನಾಟಕದಲ್ಲಿ. ಓಕೆ, ಸೊ ಇದಿಷ್ಟು ಈ ಒಂದು ರಿಕ್ವೈರ್ಮೆಂಟ್ ಸಂಬಂಧಪಟ್ಟಂತೆ ಮಾಹಿತಿ ಆಗಿರುತ್ತೆ. ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇಲ್ಲಿ ಕಾಣ್ತಿರುವಂಥ ವೆಬ್ಸೈಟ್ಗೆ ಹೋಗಿ ನೀವು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತೊಗೋಬೋದು. ಇಲ್ಲಾಂದರೆ ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಲಿಂಕ್ ಕ್ಲಿಕ್ ಮಾಡಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತೊಗೋಬೋದು ಅಂತ ಹೇಳ್ತಾ, ಹೀಗೆ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.